ಸಾರಿ ನಿಮ್ಮೆಲ್ಲರನ್ನು ಕಾಣುವುದಕ್ಕೂ ನಿಮ್ಮ ಮನೆಗಳಲ್ಲಿ ನಮ್ಮನ್ನು ಕುಟುಂಬವರಾಗಿ ಸ್ವೀಕರಿಸಿಕೊಳ್ಳುತ್ತಿರುವುದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. I thank you for accepting me and my program, and it's a great pleasure seeing you again. 4ನೆಯ ಭಾಗದಲ್ಲಿ ನಾವು ಕೂಡಿ ಬಂದವರಾಗಿದ್ದೀವಿ. We have come to the 4th episode. ದೇವರು ಯಾರು? Who is God? ದೇವರ ಬಗ್ಗೆ ನಾವು ಅಧ್ಯಯನ ಮಾಡುತ್ತಿದ್ದೀವಿ. Let's meditate upon God. ನೀವು ಅಭ್ಯಾಸ ಮಾಡುತ್ತಿದ್ದೀರೆಂದು ನನಗೆ ಅರ್ಥವಾಗುತ್ತದೆ. I understand that you are practicing to know more about God. ದೇವರು ಇದ್ದಾನೆಂಬುವ ಮಾಹಿತಿ ನೀವು ತಿಳಿದುಕೊಳ್ಳುತ್ತಿರುವುದಕ್ಕಾಗಿ ನಾನು ನಿಮ್ಮನ್ನು ಗೌರವಿಸುತ್ತೇನೆ. I thank you and respect you for the way you have accepted me regarding the knowledge about God is there. ದೇವರ ಗುಣಗಳಲ್ಲಿ 5ನೆಯ ಭಾಗವನ್ನು ನಾವು ನೋಡೋಣ. The 5th characteristic about God is, ನೋಡಿ, ಆಲ್ರೆಡಿ 4 ಗುಣಗಳ ಬಗ್ಗೆ ನಾನು ಮಾತಾಡಿದ್ದೀನಿ. I have already spoken to you about the 4 characteristics. 1ನೆಯ ಗುಣ, ಆತನು ಸರ್ವಶಕ್ತನಾಗಿದ್ದಾನೆ. The first character is God is omnipotent. 2ನೇ ಗುಣ, ಆತನು ಸರ್ವಜ್ಞಾನಿಯಾಗಿದ್ದಾನೆ. The second character is God is all-knowing God. 3ನೇದು, ಆತನು ಸರ್ವವ್ಯಾಪಿಯಾಗಿದ್ದಾನೆ. And the third character is God is everywhere, omniscient. 4ನೇ ಗುಣ, ಆತನು ನಿತ್ಯದಲ್ಲೂ ವಾಸಿಸುವವನಾಗಿದ್ದಾನೆ. The fourth character of God is eternal. 5ನೆಯ ಗುಣ, ಆತನು ಆತ್ಮ ಸ್ವರೂಪನಾಗಿದ್ದಾನೆ. The fourth characteristic about God is spirit. ಆತನು ಆತ್ಮ ಸ್ವರೂಪನಾಗಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡುತ್ತೇನೆ. I will give you one example regarding God is spirit. ನೋಡಿ, ನಾವು ಮನುಷ್ಯರಾಗಿದ್ದೀವಿ. See, we are human beings. ನಮ್ಮೊಳಗೆ ಒಂದು ಆತ್ಮವಿದೆ. We have a spirit within us. ಆದರೆ ಮನುಷ್ಯನು ಭೂಮಿಯಲ್ಲಿ ಇರುವವರೆಗೂ ಆ ಆತ್ಮ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯಾಸ ಪಟ್ಟಿರಲ್ಲ. As long as man is on the earth, he doesn't even try to know about the spirit that is within him. ಯಾರಿಗೆ ದೇವರಿದ್ದಾರಂತ ತಿಳಿದುಕೊಳ್ಳುತ್ತಾರೋ ಅವರಿಗೆ ಮಾತ್ರ ತನ್ನಲ್ಲೂ ಒಂದು ಆತ್ಮವಿದೆ, ಆ ಆತ್ಮ ದೇವರು ಕೊಟ್ಟಿದ್ದಾನೆಂಬ ಜ್ಞಾನ ಬರುತ್ತದೆ. Only those who know God and come to know the knowledge about God, only they can understand that there is a spirit within them. ಈ 3 ಭಾಗಗಳನ್ನು ನೀವು ಕೇಳಿದ್ದೀರಾ? You have listened to all these 3 sections. ಆ 3 ಭಾಗಗಳಲ್ಲಿ ನಿಮಗೆ ಜ್ಞಾನೋದಯವಾಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೀನಿ. I believe that you have been enlightened by all these 3 sections. ಈ ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಸಿರಿ. Please recommend these things to your friends. ನಿಮ್ಮ ಕುಟುಂಬದವರಿಗೆ ತಿಳಿಸಿರಿ. Please tell it to your families. ದೇವರು ಇದ್ದಾನೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲಿ. Let your people know that God is there. ಯೋಹಾನ ಬರೆದಂತ ಒಂದು ಪತ್ರಿಕೆ ಇದೆ. There is a book called as John. 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ. In 4th chapter 24th verse it is written in this way. ದೇವರು ಆತ್ಮ ಸ್ವರೂಪನಾಗಿದ್ದಾನೆ. God is spirit. ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಆರಾಧಿಸಬೇಕು. Those that worship him should worship in spirit. ಆ ಆತ್ಮವನ್ನು ಆರಾಧಿಸುವವರು ಸತ್ಯಕ್ಕೆ ಅನುಗುಣವಾಗಿ ಆರಾಧಿಸಬೇಕು. Those who worship him should worship him according to truth. ಆದರೆ ದೇವರು ಸರ್ವವ್ಯಾಪಿಯಾಗಿರುವುದರಿಂದ ಆತನು ನೀವು ಇರುವ ಸ್ಥಳದಲ್ಲೇ ನೀವು ಆತನನ್ನು ಆರಾಧಿಸಬಹುದು. Since God is all over the place and everywhere, you can worship wherever you are. ಇಲ್ಲಿ 2 ಸಂಗತಿಗಳನ್ನು ನಾವು ಗಮನಿಸಬೇಕು. You can see 2 things here. ಒಂದು, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. One, God is a spirit. 2ನೇದು, ಆತನು ಸತ್ಯವಂತನಾಗಿದ್ದಾನೆ. God is truthful. This is the second thing. ಈ ಸತ್ಯವಂತನ ದೇವರಿಗೆ ಸತ್ಯ ಆರಾಧನೆ ಮಾತ್ರ ಇಷ್ಟವಾಗುತ್ತೆ. God who is truthful always likes a true worship. ಆದ ಕಾರಣ ನೀವು ಇರುವ ಸ್ಥಳದಲ್ಲಿ ನನ್ನನ್ನು ಕೇಳುತ್ತಿರುವವರು ದೇವರನ್ನು ಎಲ್ಲಿ ಹುಡುಕೋದು ಅಂದ್ರೆ ನೀವು ಇರುವ ಸ್ಥಳದಲ್ಲಿ ಹುಡುಕಬಹುದು. That is the reason whoever you are who is searching for God, you can search God in the place where you are. ದೇವರನ್ನು ಸತ್ಯದಲ್ಲಿ ಹೆಂಗ ಆರಾಧಿಸಲಿಕ್ಕೆ ಸಾಧ್ಯ? ದೇವರನ್ನು ಸತ್ಯದಲ್ಲಿ ಹೆಂಗ ಆರಾಧಿಸಲು ಸಾಧ್ಯ? How can one worship in truth? ಸತ್ಯವನ್ನು ಸತ್ಯವಾಗಿ ಆರಾಧಿಸಬೇಕೆಂದು ದೇವರು ಇಷ್ಟಪಡುತ್ತಾನೆ. God desires you to worship him in truth, truly. ಇವಾಗ ಈ ಪೆನ್ನು ದೇವರಾಗಕ್ಕೆ ಸಾಧ್ಯವಿಲ್ಲ. For example, this pen cannot be God. ಇದನ್ನ ನಾನು ದೇವರಂದ್ರೆ ನಾನು ಸುಳ್ಳಾಡುತ್ತಿದ್ದೀನಿ ಎಂದು ಅರ್ಥ. If I say this pen is God, then I am lying.
ಸುಳ್ಳಿನ ಆರಾಧನೆ ದೇವರಿಗೆ ಇಷ್ಟವಿಲ್ಲ. Wrong worship is not liked by God. ಸುಳ್ಳಿನ ಆರಾಧನೆ ದೇವರಿಗೆ ಇಷ್ಟ ಇಲ್ಲ. Wrong worship is not pleasing to God. ಈ ಪೆನ್ನು ಯಾವ ಕಾರಣಕ್ಕೂ ದೇವರಾಗಕ್ಕೆ ಸಾಧ್ಯವಿಲ್ಲ. This pen cannot become God. ಈ ವಸ್ತುಗಳು ದೇವರಾಗಕ್ಕೆ ಸಾಧ್ಯವಿಲ್ಲ. Things cannot become God. ಏಕೆಂದ್ರೆ ದೇವರು ಸರ್ವವ್ಯಾಪಿಯಾಗಿದ್ದಾನೆ. Because God is everywhere. ದೇವರು ಸರ್ವಜ್ಞಾನಿಯಾಗಿದ್ದಾನೆ. Because God is all knowing. ದೇವರು ಸರ್ವಶಕ್ತನಾಗಿದ್ದಾನೆ. Because God is all powerful. ಆದ ಕಾರಣ ಆಕಾಶವನ್ನು ಭೂಮಿಯನ್ನು ಯಾರು ಉಂಟು ಮಾಡಿದನೋ ಅವನೇ ಸತ್ಯವಂತನು. That is the reason whoever created the heavens and earth, he is God. ಆತನನ್ನು ಆರಾಧಿಸಿ ನೀವು. You worship that God. ಆ ದೇವರನ್ನು ಹುಡುಕಿರಿ ನೀವು. You search for that God. ನಾನು ಬಹಳ ಸುದ್ದಿಗಳನ್ನು ಕೇಳುತ್ತಿದ್ದೀನಿ. I am hearing a lot of things nowadays. ಬಹಳ ಜನರ ಸಂಗಡ ಮಾತನಾಡಿದ್ದೀನಿ. I am spoken to many people. ಕೆಲವರಿಗೆ ವಾಹನವೇ ದೇವರಾಗಿರುತ್ತೆ. For some people, God is their vehicles. ಕೆಲವರಿಗೆ ಕಂಪ್ಯೂಟರ್ ದೇವರಾಗಿರುತ್ತೆ. For some people, computers are their gods. ಕೆಲವರಿಗೆ ಸೈಕಲ್ ದೇವರಾಗಿರುತ್ತೆ. For some people, cycles are their god. ಅನೇಕರು ಅನೇಕ ರೀತಿಯ ಭಾವನೆಗಳಿದೆ. For everyone, there are different feelings or thoughts about God. ನಾ ಒಂದು ಉದಾಹರಣೆ ಹೇಳುತ್ತೀನಿ. For example, I'll share one thing. ಒಂದು ಊರಲ್ಲಿ ಒಂದು ರಾಣಿ ಅಂತ ಒಂದು ತಾಯಿ ಇದ್ದಾಳೆ. In one village, there is a lady by name Rani. ಆ ರಾಣಿಗೆ ಇಬ್ಬರು ಮಕ್ಕಳಿರ್ತಾರೆ. That person, Rani, had 2 children. ಆ ರಾಣಿ ಯಾವಾಗಲೂ ತನ್ನ ಮಕ್ಕಳನ್ನು ಬಹಳ ಇಷ್ಟಪಡ್ತಿರ್ತಾಳೆ. This lady, Rani, liked her both the children. ಆದರೆ ಮಕ್ಕಳು ರಾಣಿಯನ್ನು ಅಮ್ಮ ಅನ್ನುವ ಬದಲು ಪಕ್ಕದಲ್ಲಿರುವಂತ ತಾಯಿ ಒಂದು ಸಹೋದರಿನ ನೋಡಿ ಅಮ್ಮ ಅಂತ ನಿನ್ನನೇ ಅಂತ ಕರೆಯುವಾಗ ರಾಣಿಗೆ ದುಃಖ ಆಗುತ್ತಾ, ದುಃಖ ಆಗಲ್ವಾ? But these 2 girls used to call her mother, they did not call her mother as mother, but they used to call the next house mother as their mother. ಅದು ಸತ್ಯವಲ್ಲ, ರಾಣಿಯೇ ಅವರ ತಾಯಿ, ಅದು ಸತ್ಯವಾಗಿರುತ್ತೆ. This is not the truth. The truth is Rani is their mother. ಅವರು ತಾಯಿಯ ರೀತಿಯಲ್ಲಿ ಇರಬಹುದು ಪಕ್ಕದಲ್ಲಿರುವವರು. The neighbor can be like a mother. ಆದರೆ ಎಂದಿಗೂ ಅವರು ತಾಯಿ ಆಗಕ್ಕೆ But ಸಾಧ್ಯವಾಗುವುದಿಲ್ಲ. she cannot become a mother at any time. ಅದೇ ಪ್ರಕಾರ ದೇವರು ಒಬ್ಬನಿದ್ದಾನೆ. In that way, there is one God. ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿರುವವನೇ ದೇವರು. The God who created the heavens and earth, he alone is God. ಆತನು ಆತ್ಮ ಸ್ವರೂಪನಾಗಿದ್ದಾನೆ. He is in spirit. ಆತನನ್ನು ಆತ್ಮದಲ್ಲೇ ನಾವು ಹುಡುಕಬೇಕು. We have to seek him in spirit. ಆ ಆತ್ಮ ತಂದೆಯನ್ನು ಹುಡುಕುವುದಕ್ಕೆ ಸತ್ಯದ ಪರಿಜ್ಞಾನ ಬೇಕು. We need to have the truth when we search for the spiritual God. ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಪ್ರಸಂಗಿ ಎಂಬ ಗ್ರಂಥದಲ್ಲಿ The book of Ecclesiastes, 12ನೇ ಅಧ್ಯಾಯ 12th chapter, 7ನೇ ವಾಕ್ಯ. 7th verse. ನಿಮ್ಮ ಹತ್ರ ಸತ್ಯವೇದ ಇಲ್ಲದಿದ್ರೆ, If you don't have the Bible with you, ನೀವು ಸತ್ಯವೇದವನ್ನು ಎಲ್ಲಾದರೂ ಒಂದು ಖರೀದಿಸಿಕೊಳ್ಳಿ. if you don't have the Bible, you can buy one. ಇದರೊಳಗೆ ಎಲ್ಲವೂ ಇದೆ. In this Bible you have all the things. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಬಗ್ಗೆ ಇದರೊಳಗೆ ಮುದ್ರಿಸಲ್ಪಟ್ಟಿದೆ. There are a lot of things about the creator who created the heavens and earth. ಇದರೊಳಗೆ ಇದನ್ನು ತೆಗೆದು ನೀವು ಓದುವಾಗ ಇದು ಅರ್ಥವಾಗುತ್ತೆ. When you read the Bible, you can understand many things. ಇದು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ. ಇದು This book is not only for Christians. ಮನುಷ್ಯರಾಗಿರುವ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. Every man needs to know and read the Bible. ಈ ಪುಸ್ತಕ ಓದುತ್ತಿದ್ದೀನಿ ಅಂತ ಹೇಳಿ ಎಲ್ಲ ಮತಾಂತರ ಆಗೋಗ್ತಾರಂತ ಯಾರೂ ಭಯ ಪಡಬೇಡ್ರಿ. Don't be afraid thinking that if I read the Bible, I might get converted. ದೇವರು ಬಂದಿರೋದು ಮತಾಂತರ ಮಾಡೋದಕ್ಕಲ್ಲ. God did not come to convert anyone. ದೇವರು ಬಂದಿರೋದು ತಾನು ಯಾರು ಎಂದು ತಿಳಿಸುವುದಕ್ಕಾಗಿ. God came to this earth to let himself known as to who he is. ನೀವು ನಿಮ್ಮ ಧರ್ಮಗಳಲ್ಲಿರುವ ಗ್ರಂಥಗಳನ್ನು ಓದಿ. You read your religious books. ಈ ಸತ್ಯವೇದವನ್ನು ತೆಗೆದು ಓದಿ. But you also read the Bible. ನೀವು ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಡ, ಜ್ಞಾನವನ್ನು ಪಡ್ಕೊಳ್ರಿ. You get the information and the knowledge from reading the Bible. ದೇವರು ಸತ್ಯವಂತನು, ಆತನು ನಮ್ಮ ಕಣ್ಣಿನ ಮುಂದೆ ಇದ್ದಾನೆಂಬುದನ್ನು ಗ್ರಹಿಸಿಕೊಳ್ಳಿ. God is a God of truth and you can have a discerning spirit as to who he is.
ದೇವರು ಆತ್ಮ ಸ್ವರೂಪನಾಗಿದ್ದಾನೆ. God is in spirit. ದೇವರನ್ನು ಯಾರು ನೋಡಿಲ್ಲ. No man has ever seen God. ಏನ್ ಸರ್, ದೇವರನ್ನ ನೋಡಕ್ಕಾಗಲ್ವಾ? What, sir? Can anyone see God? ದೇವರನ್ನ ನೋಡಕ್ಕಾಗಲ್ಲ ಅಂದ್ಮೇಲೆ ಮತ್ತು ನೀವು ದೇವರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? If you are not able to see God, why are you talking about God? ನಾನೊಂದು ಕೇಳ್ತೀನಿ, ನಿಮ್ಮ ತಾಯಿಯ ಆತ್ಮ ಎಷ್ಟು ಸಾರಿ ನೋಡಿದ್ದೀರಾ? I will ask you one thing. How many times have you seen your mother's spirit? ನಿಮ್ಮ ತಂದೆಯ ಆತ್ಮವನ್ನು ಎಷ್ಟು ಸಾರಿ ನೋಡಿದ್ದೀರಾ? How many times you have seen your father's spirit? ಅದಿರ್ಲಿ ನನ್ನ ಸಹೋದರ ಸಹೋದರಿಯೇ, ನಿಮ್ಮ ಆತ್ಮವನ್ನು ಎಷ್ಟು ಸಾರಿ ನೋಡಿದ್ದೀರಾ? Okay. How many times you have seen your own spirit? ನಿಮ್ಮ ಆತ್ಮವನ್ನೇ ನೋಡಕ್ಕಾಗಿಲ್ಲ ಅಂದ್ರೆ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೆ ಜೀವ ಕೊಟ್ಟವನ ಆತ್ಮವನ್ನು ನೀವು ನೋಡಕ್ಕಾಗುತ್ತಾ? If you are not able to see your own, very own spirit, how can you see the spirit of God who has created the heavens and earth, the beast and the animals on this earth? ನಿಮ್ಮ ಆತ್ಮವನ್ನು ನೋಡಿಲ್ಲ ಅಂತ ಹೇಳಿ ನೀವಿಲ್ಲ ಅಂತ ಹೇಳಕ್ಕಾಗುತ್ತಾ? If you did not see your spirit, how can you say there is no spirit? ಹಾಗಿರುವುದಾದರೆ ದೇವರ ಆತ್ಮವನ್ನು ನೋಡಕ್ಕಾಗದಿದ್ದರೂ ದೇವರು ಇದ್ದಾನೆ. Even if you are not able to see the spirit of God, the God is there. ಪ್ರಸಂಗಿ 12:7. Ecclesiastes 12:7. ದೇವರು ಹೀಗೆ ನುಡಿದಿದ್ದಾನೆ, ಮಣ್ಣು ಭೂಮಿಗೆ ಸೇರಿ ಹೋಗುತ್ತದೆ. Let the dust return to the earth as it was. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತದೆ. Spirit shall return unto the God, the maker. ನಿಮ್ಮ ಆತ್ಮವನ್ನು ಯಾರು ದಯಪಾಲಿಸಿದ್ದು? Who gave you the spirit? ಯಾರು? Who? ದೇವರಿಲ್ಲ ಅನ್ನುವವರಿಗೆ ಒಂದು ಪ್ರಶ್ನೆ. This is a question for those who say, I don't believe in God. ದೇವರು ಇದ್ದಾನೆಂಬುದಕ್ಕೆ ನಾನು ಉತ್ತರ ಕೊಡ್ತೀನಿ, ನಿಮ್ಮ ಆತ್ಮವನ್ನು ಸೃಷ್ಟಿ ಮಾಡಿದವನೇ ದೇವರು. I have an answer for everyone who say, I don't believe in God. God who created your spirit, He alone is God. ನನಗೊಂದು ದೇವರು, ನಿನಗೊಂದು ದೇವರಿಲ್ಲ ಭೂಮಿಯ ಮೇಲೆ. You don't have another God, or I don't have any God. God who made the heavens and earth, He is the God. ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರಿಗೆ ಒಂದೇ ದೇವರಿರುವುದು. There is only one God who for everyone on this earth. ನಿಮ್ಮೊಳಗೆ ಆತ್ಮವಿರುವುದಾದ್ರೆ ನಿಮ್ಮ ಆತ್ಮವನ್ನು ಸೃಷ್ಟಿ ಮಾಡಿದವನೇ ದೇವರು. If you have a spirit, then one who created the spirit in you, He alone is God. ಅದೇ ಸತ್ಯ. That is the truth. ಆ ದೇವರನ್ನು ಆರಾಧಿಸಿ ನೀವು. You worship that God. ಆವಾಗ ಹೇಳುದು ಆತ್ಮಕ್ಕೆ ತಕ್ಕ ಹಾಗೆ ಸತ್ಯದ ಆರಾಧನೆ ಅದಂತ ಕರೆಯೋದು. That is how it will be called as a truthful worship. ನೋಡಿ, ನಾವು ಜನಿಸಿದಾಗ ತಾಯಿಯ ಗರ್ಭದಲ್ಲಿ, ತಾಯಿಯ ಹೊಟ್ಟೆಯಿಂದ ನಾವು ಜನಿಸುತ್ತೀವಿ. See, when we are born, we come through the womb of our own mothers. ಆದರೆ ತಾಯಿಯ ಗರ್ಭದಿಂದ ಜನಿಸಿದಂತ ನಾವು ಈ ಲೋಕದ ಯಾತ್ರೆ ಮುಗಿಸಿ ಹೋದ್ಮೇಲೆ ನಮ್ಮ ಆತ್ಮ ಹೋಗಿದ ತಕ್ಷಣ ಈ ದೇಹವನ್ನು ಮಣ್ಣಿಗೆ ಹಾಕುತ್ತಾರೆ. But those who have been born from the wombs of your mothers, when you die, they put you into dust and your spirit goes. ನೀವೆಷ್ಟೇ ಒಳ್ಳೆಯವರಾಗಿರಬಹುದು, how much ever good you are, ನೀವೆಷ್ಟೇ ಕೆಟ್ಟವರಾಗಿರಬಹುದು, how much ever bad you are, ನೀವೆಷ್ಟೇ ಹಣ ಸಂಪಾದನೆ ಮಾಡಿರಬಹುದು, how much ever rich you are, ನೀವೆಷ್ಟೇ ಸ್ಥಾನಮಾನವನ್ನು ಸಂಪಾದನೆ ಮಾಡಿರಬಹುದು, how much ever reputable and honorable you are, ನೀವೆಷ್ಟೇ ವಿದ್ಯಾವಂತರಾಗಿರಬಹುದು, how much ever educated or intellectual you are. ಆದರೆ ಮಣ್ಣು ಮಣ್ಣಿಗೆ ಹೋಗಿ ಸೇರಬೇಕಲ್ಲವಾ? Then dust has to go to the dust. ನನಗೊಂದು ಸಹೋದರನು ಒಂದು ಪ್ರಶ್ನೆ ಕೇಳ್ದ. Once one brother asked me a question. ನೀನು ಯಾರು? Who are you? ನನಗೆ ಆ ಕ್ಷಣ ಅರ್ಥವಾಗಲಿಲ್ಲ. That time I couldn't understand. ನಾನು ಹೇಳಿದೆ, I told, ಮಧ್ಯಾಹ್ನ ನಿನಗೆ ನಾನು ಉತ್ತರ ಕೊಡ್ತೀನಿ. I will give you the answer in the afternoon. ನಾನು ಆಫೀಸ್ಗೆ ಹೋಗಿ I went to the office. ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೆ, ಈ ಸಹೋದರ ಕೇಳಿದಕ್ಕೆ ನನಗೆ ಉತ್ತರ ಏನ್ ಕೊಡ್ಲಿ ಸ್ವಾಮಿ? I asked the Lord as to what I should answer the brother who asked me this question. ಈ ಸಹೋದರನು ಕೇಳಿದಕ್ಕೆ ನಾನು ಏನು ಉತ್ತರ ಕೊಡಲಿ ಸ್ವಾಮಿ? What answer should I give, Lord, to the person who had asked me this question? ನೀನು ಯಾರು ಅಂತ ಆತ ಕೇಳಿದ್ನಲ್ಲ. He asked you who you are. ನನ್ನ ಸ್ನೇಹಿತ ಆತ, ನಾನು ಯಾರಂತ ಗೊತ್ತಿಲ್ವಾ? He is my friend. Why doesn't he know who I am? ಆದ್ರೂ ಯಾರು ಅಂತ ಕೇಳಿದ್ನಲ್ವಾ? But he asked me, who are you? ನನಗೆ ಗೊತ್ತಿರಲಿಲ್ಲ ಅವನು ಯಾವುದಕ್ಕಾಗಿ ಕೇಳ್ತಿದ್ದಾನೆ ಎಂದು. I know why he is asking you that. ಮಧ್ಯಾಹ್ನ ಬಂತು. Afternoon came. ಮಧ್ಯಾಹ್ನ ಆತನ್ನ ಕರೆಸಿದೆ. I called him in the afternoon. ನಾನು ಹೇಳಿದೆ, ನಾನೊಂದು ಮಣ್ಣು ಅಂದೆ. I told, I am dust.
ಮಣ್ಣು ಅಂದಿದ ತಕ್ಷಣ ಆತ ಹೇಳ್ತಾನೆ, ಹಂಗಾದ್ರೆ ಇಷ್ಟು ಬೇಗ ನೀನು ಹೋಗಿ ಉಪೇಂದ್ರ ಫಿಲಂ ನೋಡ್ಕೊಂಡ್ ಬಂದ್ಬಿಟ್ಟ. Then he said, oh, you saw Upendra's movie and came. ನಾ ಹೇಳ್ದೆ, ಇಲ್ಲಪ್ಪ ನಾನು ಫಿಲಮ್ಗೆ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. No man, I went to the office and came back. ಮತ್ ನಿನ್ಗೆ ಹೆಂಗ್ ಗೊತ್ತು ನೀನು ಮಣ್ಣು ಎಂದು? Then how did you come to know that you are dust? ನಾನು ಹೇಳಿದೆ, ನನ್ನ ಸತ್ಯವೇದದಲ್ಲಿ ದೇವರು ಬರೆದಿದ್ದಾರಪ್ಪ, ಮನುಷ್ಯರೆಲ್ಲರೂ ಕೇವಲ ಮಣ್ಣಾಗಿದ್ದಾರೆ. It is written in the Bible that all men are dust. ಮತ್ತೆ ಉಪೇಂದ್ರ ಹೇಳ್ತಾನೆ ಡೈಲಾಗ್ ಅಂತ ಹೇಳ್ಬಿಟ್ಟು ಒಂದು ನಾನು ಮಣ್ಣು ಎಂದು. Then Upendra has told in a movie, in a dialogue, that I am dust. ಆವಾಗ ಆತನಿಗೆ ಶಾಕ್ ಆಯ್ತು, ಓ ನಿನ್ನ ದೇವರು ಜೀವಿಸುತ್ತಿದ್ದಾರೆ. Then he was shocked to know that my God is a living God. ನೋಡ್ರಿ, ನಾವೆಲ್ಲ ಮಣ್ಣು ನಿಜ. See, our God, we are all dust. ನಾವು ಸತ್ತ ಮೇಲೆ ನಮ್ಮ ಮನೆಯಲ್ಲಿ 10 ನಿಮಿಷನೂ ಒಳಗೆ ಇಟ್ಕೊಳಲ್ಲ ರೀ. When we die, no one will keep our bodies even for 10 minutes. ನಿಮ್ ಮನೇಲೂ ಇಟ್ಕೊಳಲ್ಲ. Even in your house, they won't keep. ನೀವೆಷ್ಟೇ ಆ ಮನೆಗೆ ದುಡ್ದಿದ್ರು, How much ever you have earned for that house, ನೀವೆಷ್ಟೇ ಕಷ್ಟಪಟ್ಟಿದ್ರು, how much ever hard work you have done for them, ನೀವೆಷ್ಟೇ ಎಲ್ಲರನ್ನು ಪ್ರೀತಿಸಿದ್ರು, how much ever you have loved them, ದೇವರು ಕೊಟ್ಟಂತ ಆತ್ಮ ನಿಮ್ಮ ಮಣ್ಣಿನಿಂದ ಆಚೆ ಹೋದ ಮೇಲೆ ನಿಮ್ಮನ್ನು ಆಚೆ ಇಡ್ತಾರೆ. when the spirit gets comes out of your body, the body is moved outside the house. They don't keep it even for a minute. ನಿಮ್ಮನ್ನು ಮನೆಯಿಂದ ಆಚೆ ಹಾಕಿದ್ಮೇಲೆ ನಿಮಗೆ ಮಾರ್ಗ ತೋರಿಸುವವರು ಯಾರು? When your body is kept outside, who will show the way? ಮಾರ್ಗ ತೋರಿಸಬೇಕಾದ್ದು ಎಲ್ಲಿಂದ ನಿಮ್ಮ ಆತ್ಮ ಬಂತೋ ಅವರೇ ತಾನೇ. One who gave you the spirit, only he can show you the way. ಆವಾಗ ದೇವರು ಬೇಕು ಎಂದರೆ ಆಗ ಸಿಗುವುದಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. When you are dead, you cannot ask God for the way. ಈಗ ನೀವು ಬದುಕಿರುವಾಗಲೇ ಆ ದೇವರನ್ನು ಹುಡುಕಿರಿ. When you are alive, you ask him to show you the way. ಆತನೇ ದೇವರೆಂದು ರುಜುವಾತುಪಡಿಸುವುದಕ್ಕೆ ಅನೇಕ ಸಂದರ್ಭಗಳನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಂಡಿದ್ದೀನಿ. I have spoken to you many things which proves that God is there. ನೀವು ಜೀವಿಸುತ್ತಿರುವಾಗಲೇ ಸತ್ಯ ದೇವರನ್ನು ಆರಾಧಿಸಬೇಕು. When you are alive, you need to worship the true God. ಆ ಸತ್ಯ ದೇವರನ್ನು ಆರಾಧಿಸುವಾಗ ನೀವು ನಿಮ್ಮ ಶರೀರವನ್ನು ಬಿಟ್ಟು ಆತ್ಮ ಹೊರಗಡೆ ಬಂದಾಗ ಆ ಸತ್ಯ ದೇವರು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಆತನು ನಿಮ್ಮ ಮನೆಯ ಬಾಗಿಲ ಮುಂದೆ ಬರುತ್ತಾನೆ. When you are worshiping and when your spirit comes out of the body, the true God who gave you the spirit, he will come before you to your house. ಆತನೊಬ್ಬನೇ ಏಕ ದೇವರು. He is the one true God. ಆತನೊಬ್ಬನೇ ನಿನ್ನನ್ನು ನನ್ನನ್ನು ಆತ್ಮವನ್ನು ಈ ಭೂಮಿಯಲ್ಲಿ ಕಳಿಸಿಕೊಟ್ಟವನು. He is the one who sent the spirit to the earth. ಮತ್ತೊಂದು ವಾಕ್ಯಕ್ಕೆ ಹೋಗೋಣ. Let's go to another scripture. ತಿಮೋತಿ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ. Timothy 6th chapter. 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. 6th chapter 16th verse. ಅಲ್ಲಿ ದೇವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆದಿದೆ. It has been written very clearly about God here. ರಾಜಾದಿರಾಜನು, King of kings, ಕರ್ತಾದಿ ಕರ್ತನು, everlasting God. ತಾನೊಬ್ಬನೇ ಅಮೃತವುಳ್ಳವನು. He is the one true God. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು. He is the one who lives in light. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ. No man has ever seen God. ಯಾರು ಕಾಣಲಾರರು. No man can ever see him. ಆತನಿಗೆ ಮಾನವು ನಿತ್ಯಪತಿಯು ಸದಾ ಇರುತ್ತೆ. He has the immortality dwelling in him. ಯಾಕೆ ಮನುಷ್ಯರು ದೇವರನ್ನು ಕಾಣಕ್ಕೆ ಸಾಧ್ಯ ಇಲ್ಲ? Why people are not able to see God? ನೀವು ದೇವರನ್ನು ನೋಡಬೇಕಾ? You want to see God? ದೇವರನ್ನು ನೋಡಬೇಕಾದ್ರೆ ಬಹಳ ತ್ಯಾಗ ಮಾಡಬೇಕು. If you want to see God, you have to sacrifice many things. ಅದಕ್ಕೆ ಅನೇಕರು ತ್ಯಾಗ ಮಾಡಿ ಹಿಮಾಲಯಗಳಲ್ಲಿ ಹೋಗಿ ಅವರು ದೇವರನ್ನು ನೋಡಲಿಕ್ಕೆ ಹೋದವರು. Many people sacrificed and went to Himalayas thinking that they can see God. ಬಟ್ ಎಲ್ಲರೂ ದೇವರನ್ನು ನೋಡಿಲ್ಲ. But no man could ever see God. ದೇವರ ಜ್ಞಾನ ಪಡ್ಕೊಂಡ್ರು. But they got the knowledge about God. ದೇವರ ತಿಳುವಳಿಕೆ ಪಡ್ಕೊಂಡ್ರು. But they got the wisdom about God. ದೇವರ ಬೆಳಕನ್ನು ಕಂಡರು. They saw the light of God. ಅದಕ್ಕೆ ಅನೇಕರು ಹಿರಿಯರು ಗ್ರಂಥಗಳನ್ನು ಬರೆದಿರೋದು. That is why many great people have written great books about ನೀವು God. ದೇವರನ್ನ ನೋಡಬೇಕೆಂದು ಬಯಸ್ತೀರಾ? You desire to see God? ಅಲ್ಲ, ದೇವರನ್ನ ನೋಡೋದಿರ್ಲಿ. ದೇವರು ಸೃಷ್ಟಿ ಮಾಡಿದ ಸೂರ್ಯನನ್ನು ಒಂದ್ಸಾರಿ ಸರಿಯಾಗಿ ಕಣ್ಣೆತ್ತಿ ನೋಡಕ್ ಆಗಲ್ಲ ಮನುಷ್ಯನಿಗೆ.
You want to see God? Leave alone seeing God. You're not able to see the sun whom God created. ಬಹಳ ಮನುಷ್ಯರಿಗೆ ಬುದ್ಧಿ ಜ್ಞಾನ ಇದೆ ಅಂತ ಹೇಳಿ ಚಂದ್ರಲೋಕದಲ್ಲಿ ಹೋಗಿ ಏನೇನೋ ಮಾಡ್ತಿದ್ದಾರೆ. Many people thinking that they have more knowledge and wisdom, they are going and venturing into moon. ಅಲ್ಲ, ಭೂಮಿ ಎಲ್ಲ ಕೊಟ್ಟಿರೋದು ಸಾಲಿಲ್ಲ ಅಂತ ಈಗ ಚಂದ್ರಲೋಕನ ಬೇಕಾದಂತೆ ಮನುಷ್ಯರಿಗೆ. The earth is not enough and they're thinking to establish themselves on the moon. ಕೆಲವರಿಗೆ ಚಂದ್ರಲೋಕನೂ ಸಾಕಾಗ್ತಾ ಇಲ್ಲ, ಸಮುದ್ರದೊಳಗೆ ಹೋಗಿ ಮನೆ ಕಟ್ತೀನಿ ಅಂತ ಅವರೇ. For some people, moon is not enough and they want to build their houses under the seas. ಅವ್ರಿಗೇನು ಇಷ್ಟ ಅಂದ್ರೆ ನಾನು ಸಾಯಬಾರದು. What they desire is they don't want to die. ನಾನು ಸದಾ ಬದುಕಬೇಕು. I want to live forever. ಇಲ್ಲ, ಮನುಷ್ಯ ಸದಾ ಬದುಕಕ್ಕೆ ಸಾಧ್ಯವಿಲ್ಲ. No, man cannot live forever. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. Once man is born, he has to die. ಅದು ಕರ್ತವ್ಯ. That is the rule. ಅದು ದೇವರ ಒಂದು ನಿಯಮ. That is the principle. ಆ ದೇವರ ನಿಯಮ ಮಾಡೋದಕ್ಕೆ ಮನುಷ್ಯನೇ ಕಾರಣ. That principle was propagated because of man. ಆದ ಕಾರಣ ಸೂರ್ಯನಲ್ಲಿ ಹೋಗಿ ಮನೆ ಮಾಡ್ರಿ ನೋಡೋಣ, ನೀವು ಜ್ಞಾನಿಗಳು, ವಿಜ್ಞಾನಿಗಳು ಅಥವಾ ದೊಡ್ಡ ದೊಡ್ಡ ಮನುಷ್ಯರು, ನಾನು ಸಾಯೋದೇ ಬೇಡ, ಸೂರ್ಯನ ಮನೆಗೆ ಹೋಗಿ ಸೂರ್ಯನ ಜಾಗದಲ್ಲಿ ಹೋಗಿ ಮನೆ ಮಾಡ್ರಪ್ಪ. Many people thinking we will go to moon and make our houses and they want to live forever. ಎಲ್ಲ ವಿಜ್ಞಾನಿಗಳಿಗಾಗಿ ನಾನು ದೇವರನ್ನು ಮಹಿಮೆಪಡಿಸ್ತೀನಿ. I thank God for all the scientists. ನಮ್ಮ ದೇಶದಲ್ಲಿರುವಂತ ವಿಜ್ಞಾನಿಗಳಿಗಾಗಿ ದೇವರಿಗೆ ವಂದಿಸ್ತೀನಿ. I glorify God for all the scientists. ಪ್ರಪಂಚದಲ್ಲಿರುವಂತ ವಿಜ್ಞಾನಿಗಳಿಗಾಗಿ ವಂದಿಸ್ತೀನಿ. I thank God for all the scientists in the world. ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೀನಿ. I thank God for all the people on this earth. ಆದರೆ ನೀವ್ಯಾರೂ ದೇವರಾಗಕ್ಕೆ ಸಾಧ್ಯವಿಲ್ಲ. But no man can ever be God. ದೇವರು ನಿರಂತರವಾಗಿ ದೇವರಾಗಿರುತ್ತಾನೆ. God will be God forever and ever. ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು, ತನ್ನ ಶರೀರದಿಂದ ಆತ್ಮವನ್ನು ಕಳಿಸಿಕೊಡಲೇಬೇಕು. Every man has to die and one day the spirit will depart from his body. ಯಾರ ಆತ್ಮ ರಾಜಾದಿರಾಜನಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರಪಂಚವನ್ನು ಸೃಷ್ಟಿ ಮಾಡಿ ಎಲ್ಲ ಆತ್ಮಗಳ ಒಡೆಯನೇ ರಾಜಾದಿರಾಜನು. No man's spirit can be the king. Only God is the king and only God can be the king of all the spirits. ಯಾರನ್ನ ಬೇಕಾದ್ರೂ ಎದುರಿಸಿಕೊಳ್ಳ್ರಿ, ಆದ್ರೆ ದೇವರನ್ನು ಎದುರಾಗಿ ನಿಲ್ಲಕ್ಕೆ ಹೋಗಬೇಡಿ. Oppose anyone on this earth but don't oppose God at any time. ದೇವರನ್ನು ಎದುರಾಕೊಂಡ್ರೆ ನಿಮಗೆ ದೇವರೇ ಎದುರಾಗಿ ಇರ್ತಾನೆ. If you oppose God, God will oppose you. ನನ್ನ ವಿಷಯ ಅದಲ್ಲ, ನಿಮಗೆ ನಾನು ಪ್ರೀತಿಯಿಂದ ಹೇಳ್ತೀನಿ, ದೇವರನ್ನು ಯಾರು ಪರೀಕ್ಷೆ ಮಾಡಕ್ ಹೋಗಬೇಡಿ. I tell you in loving kindness, please do not test God. ನಿಮಗೆ ಜ್ಞಾನವಿದೆಯಾ? ದೇವರಿಗೆ ವಂದನೆ. If you have wisdom, thank God. ನಿಮಗೆ ವಿದ್ಯೆ ಇದೆಯಾ? ದೇವರಿಗೆ ವಂದನೆ. If you have education, thank God. ನಿಮ್ಮಲ್ಲಿ ಹಣ ವಸ್ತುಗಳಿದೆಯಾ? ದೇವರಿಗೆ ವಂದನೆ. If you have money and honor, thank God. ಇದೆಲ್ಲ ಇದೆ, ನಾನೇ ದೇವರಂತ ಯಾವ ಕಾರಣಕ್ಕೂ ಹೇಳಬೇಡಿ. I have all these things, I don't need God. Don't say like that. ಮನುಷ್ಯರು ದೇವರಾಗಕ್ಕೆ ಸಾಧ್ಯವಿಲ್ಲ. Man cannot become God. ದೇವರು ದೇವರೇ ಆಗಿರುತ್ತಾನೆ. God shall be God forever. ದೇವರು ಸಾಯುವುದಿಲ್ಲ. God cannot die. ಮನುಷ್ಯನು ಮಾತ್ರ ಸಾಯುತ್ತಾನೆ. Man alone will die. ದೇವರು ನಿತ್ಯವಾಗಿ ವಾಸಿಸುತ್ತಾನೆ. God will live forever and ever. ಆತನು ಆತ್ಮ ಸ್ವರೂಪನಾಗಿದ್ದಾನೆ. God is a spirit. ನಿಮ್ಮ ಆತ್ಮವು ಸಾಯುವುದಿಲ್ಲ. Even you will not die. ನಿಮ್ಮ ಆತ್ಮವು ಸದಾ ಜೀವಿಸುತ್ತೆ. Your spirit will live. ಅದೇ ಪ್ರಕಾರ ದೇವರ ಆತ್ಮನು ಸದಾ ಜೀವಿಸುತ್ತಾನೆ. In that same way, even God's spirit is from everlasting to everlasting. ನನ್ನ ಪ್ರೀತಿಯಿಂದ ನಾನು ನಿಮ್ಮೆಲ್ಲರಿಗೂ ಕೇಳಿಕೊಳ್ತೀನಿ. I say with lot of love, my dear brothers, ದೇವರು ಒಬ್ಬನೇ. God is one. ದೇವರು ಒಬ್ಬನೇ. God is one. ಆತನ್ನು ಹುಡುಕುವುದು ಬಹಳ ಸುಲಭ. To know him and to seek him, it is easy. ನೀವಿರುವ ಸ್ಥಳದಲ್ಲಿ ಆತನ್ನು ಹುಡುಕ್ರಿ. Seek him wherever you are. ಕಣ್ಣನ್ನು ಮುಚ್ಚಿದ್ರೆ ಕಣ್ಣನ್ನಾದ್ರೂ ಮುಚ್ಚಿ, ಕಣ್ಣು ಬಿಟ್ರೆ ಕಣ್ಣನ್ನಾದ್ರೂ ಬಿಡ್ರಿ, ಒಟ್ಟಿನಲ್ಲಿ ಸೃಷ್ಟಿಕರ್ತನಾದ ಸತ್ಯ ದೇವರಿಗೆ ಆರಾಧನೆ ಮಾಡಿ. If you want to close your eyes and worship, close and worship. If you want to open your eyes and worship, worship. But worship the true God. ಸತ್ಯ ದೇವರನ್ನು ಆರಾಧಿಸಿ. Worship the true God. ಯಾರದು ಸತ್ಯ ದೇವರು? Who is this true God? ಕಣ್ಣಿನ ಮುಂದೆ ಕಾಣುತ್ತಿರುವಂತ ಆಕಾಶವನ್ನು ಉಂಟು ಮಾಡಿದವನು. The one who created the heavens. ಸೂರ್ಯನನ್ನು ಸೃಷ್ಟಿ ಮಾಡಿದವನು. One who created the sun. ಚಂದ್ರನನ್ನು ಸೃಷ್ಟಿ ಮಾಡಿದವನು. One who created the moon. ಆ ದೇವರು ಒಳ್ಳೆಯವನು. That God is good. ಆರನೆಯ ಗುಣಲಕ್ಷಣ, ದೇವರು ಪರಿಶುದ್ಧನಾಗಿದ್ದಾನೆ. The sixth character is God is holy. ಯಾರು ಅದು ಪರಿಶುದ್ಧನು? Who is holy? ನೀವು ಹುಡುಕ್ರಿ. You search. ಮನುಷ್ಯರೆಲ್ಲ ಪರಿಶುದ್ಧರಾಗಿ
ಪರಿಶುದ್ಧರಾಗಿದ್ದರೆ ಅವರು ಸಾಯಬೇಕಾದ ಅವಶ್ಯಕತೆ ಇರಲಿಲ್ಲ. If everyone were holy, they wouldn't have to die. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿದ್ದೆಂದು ದೇವರ ಇಷ್ಟ. God says, be holy as I am holy, and that is his desire. ನೋಡ್ರಿ, ಒಂದು ದಿನಕ್ಕೆ 24 ಗಂಟೆ ಇರುತ್ತೆ. See, in a day there are 24 hours. 24 ಗಂಟೆಯಲ್ಲಿ ಯಾವ ಮನುಷ್ಯರು ಪರಿಶುದ್ಧವಾಗಿರಲಿಕ್ಕೆ ಸಾಧ್ಯವಿಲ್ಲ. In 24 hours, no man can be holy all the 24 hours. ಆದ್ರೆ 24 ಗಂಟೆ ಪರಿಶುದ್ಧನಾಗಿರುವವನು ಮಾತ್ರ ದೇವರು. All the 24 hours, one who is able to be holy, he alone is God. ಆ ಪರಿಶುದ್ಧನಾದ ದೇವರೇ ಸತ್ಯವಂತನು. That holy God is truthful one. ನೀವು ತಿನ್ನುವುದರಲ್ಲಾಗಲಿ ಕುಡಿಯುವುದರಲ್ಲಾಗಲಿ ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬೇಡಿ. Don't pollute or defile yourself in that which you eat or drink. ನಿಮ್ಮ ಮನಸ್ಸಿನಲ್ಲಿ ಅಶುದ್ಧರಾಗಬೇಡಿರಿ. Don't defile yourself within your hearts. ಎಷ್ಟೋ ಜನ ಅನೇಕ ವಿಷಯಗಳನ್ನು ತಿಂದು ಕುಡಿದು ಇವತ್ತು ದೇಹವನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ. Nowadays many people have eaten and drank what is not needed, and they have polluted their bodies. ಏನ್ ತಿನ್ನಬೇಕು ಏನ್ ತಿನ್ನಬಾರದು ಎಂದು ಇದರೊಳಗೆ ಬರೆದಿದೆ. ಇದನ್ನು ತೆಗೆದು ನೀವು ಓದಿ ಸತ್ಯ ವೇದವನ್ನು. The Bible talks about what you need to eat and drink. ದೇವರು ಒಳ್ಳೆಯವನಾಗಿದ್ದಾನೆ. God is good. 7ನೇದು ನೋಡೋಣ. ದೇವರ ಗುಣಲಕ್ಷಣಗಳಲ್ಲಿ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. The 7th character about God is God. ಪ್ರೀತಿ ಸ್ವರೂಪನಾಗಿದ್ದಾನೆ. God is a loving God. ದೇವರು ಪ್ರೀತಿಸುವವನಾಗಿದ್ದಾನೆ. God is a God who loves you. ಯಾಕೆ ಪ್ರೀತಿಸಬೇಕು ದೇವರು? Why should he love you? ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ಪ್ರೀತಿಸಲ್ವಾ? We love our parents and children. ಇಡೀ ಪ್ರಪಂಚದಲ್ಲಿರುವ ನಾವೆಲ್ಲರೂ ದೇವರ ಸಂತಾನದವರು. All the people that are on this earth, we are the descendants of God. ಕೀರ್ತನೆ ಎಂಬ ಸತ್ಯವೇದದಲ್ಲಿ 126 3ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ. In Psalms 126, ಪುತ್ರನ ಸಂತಾನವು ದೇವರಿಂದ ಬಂದ ಒಂದು ವರವಾಗಿದೆ. Children are a heritage or a property from God. ನೀವು ಎಲ್ಲೇ ಇರಬಹುದು, ಯಾವ ಧರ್ಮದಲ್ಲೇ ಇರಬಹುದು, ಯಾವ ಕುಲದಲ್ಲೇ ಇರಬಹುದು, ನೀವು ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು, ನಿಮ್ಮ ತಾಯಿ, ತಂದೆ, ತಮ್ಮ, ಅಣ್ಣ ಎಲ್ಲರೂ ದೇವರು ಕೊಟ್ಟಂತ ವರದಾನವಾಗಿದೆ. You may belong to any caste, creed, country or any language, but you all belong to God. You, your children, your family, each and every one belong to God. ದೇವರು ಅನ್ನುವರು ಭೂಮಿಯಲ್ಲಿದ್ದರೆ ಅವರು ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು. If God is on this earth, then he has to love everyone. ಅದಕ್ಕೆ ಯೋಹಾನ ಬರೆದಂತ ಒಂದು ಗ್ರಂಥದಲ್ಲಿ 3:16 ದೇವರ ವಾಕ್ಯ ಹೀಗೆ ಬರೆದಿದೆ. In the book of John, ಯೋಹಾನ ಬರೆದಂತ ಶುಭವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ. In John 3:16 verse, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂಬುದೇ ಆ ತಂದೆಯಾದ ದೇವರ ಪ್ರೀತಿ. God's love is God so sent his only begotten son, that whoever believes in him shall not perish but have eternal life. ಈ ಶಬ್ದವನ್ನು ಹೇಳುವಾಗ ನನಗೆ ಒಂದು ಶಬ್ದ ನೆನಪಿಗೆ ಬರುತ್ತಿದೆ. When I'm talking about this thing, I remember something. ಚೈನಾದಲ್ಲಿ ಒಂದು ಸಹೋದರನಿದ್ದಾನೆ. There is a brother in China. ಆತನು ನಮ್ಮ ಇಂಡಿಯಾಗೆ ಸೇರಿದವನು. He belongs to India. ಆತನು ಇಂಡಿಯಾದ ಜನರನ್ನು ಪ್ರೀತಿ ಮಾಡುತ್ತಿರುವ ಕಾರಣ he loves all the people in India. ಆತನು ಹೇಳುತ್ತಿದ್ದಾನೆ, ನಾನು ಚೈನಾದಲ್ಲಿ ಓದಲಿಕ್ಕಾಗಿ ಬಂದಿರುವುದು, ಆದರೆ ನಾನು ನನ್ನ ಭಾರತ ದೇಶಕ್ಕೆ ನಾನು ಬರುವುದಿಲ್ಲ, ಇಲ್ಲಿರುವಂತ ರೋಗವನ್ನು ನನ್ನ ಜನರಿಗೆ ನಾನು ಕೊಡುವುದಿಲ್ಲ ಎಂದು ಆತನು ಶಪಥ ಮಾಡಿದ್ದಾನೆ. That brother that Indian who is in China made an oath or a vow that since he loves all the Indians and all the brothers in India, he will not come to India so that the disease might not spread. ಅದಾಗಿದೆ ರೀ ಪ್ರೀತಿ. That is love. ಅದೇ ಪ್ರೀತಿ ದೇವರು ಕೊಟ್ಟಿರೋದು. That is the love God showed us. ದೇವರು ಯಾರೆಂದು ಹುಡುಕುತ್ತಿರುವುದಾದರೆ, if you are searching for God, ನನಗಾಗಿ ನಿಮಗಾಗಿ ದೇವರು ತನ್ನ ಮಗನನ್ನೇ ಆತನು ಬಲಿಯಾಗಿ ಅರ್ಪಿಸಿಕೊಟ್ಟಿದ್ದಾನೆ. God sent his only son as a sacrifice on the cross. ನೀನು ಸಾಯಬೇಕಾದ ಸ್ಥಳದಲ್ಲಿ ಆ ದೇವರು ತನ್ನ ಮಗನನ್ನು ಅರ್ಪಿಸಿಕೊಟ್ಟಿದ್ದಾನೆ.
God sent his son to die in yours and my place. ಅದೇ ನಿಜವಾದ ಪ್ರೀತಿ. That is true love. ಆ ಪ್ರೀತಿ ಸದಾ ಶಾಶ್ವತವಾಗಿರುತ್ತದೆ. That is the love that remains forever. ಆ ಪ್ರೀತಿ ನನ್ನನ್ನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತದೆ. That is the love that forgives yours and my ಯಾರು sin. ಕ್ಷಮಿಸಲಿಕ್ಕೆ ಆಗದಿರುವಂತ ತಪ್ಪುಗಳನ್ನು ನಾನು ನೀವು ಎಷ್ಟೋ ಮಾಡಿದ್ದೀವಿ, ಆದರೆ ಕ್ಷಮಿಸುವವನು ಒಬ್ಬನಿದ್ದಾನೆ, ಅವನಾಗಿದ್ದಾನೆ ಏಕೈಕ ದೇವರು. There are many sins which are unforgivable, which you have committed and I have committed, but there is one who forgives all our sins, and that is the true God. ಆ ದೇವರ ಬಗ್ಗೆ ನಾನು ಇಷ್ಟೊತ್ತು ಮಾತಾಡಿದ್ದು. That is the God whom I am talking about. ಇನ್ನು ನೀವು ಹೆಚ್ಚಿನ ಸಂದೇಶವನ್ನು ಕೇಳಬೇಕು, ತಿಳಿದುಕೊಳ್ಳಬೇಕೆಂದಿರುವುದಾದ್ರೆ ಮುಂದಿನ ಭಾಗಗಳನ್ನು ನೀವು ವೀಕ್ಷಿಸಿರಿ. If you want to know more about him or the true God, you can watch our future episodes. ಖಂಡಿತವಾಗಿಯೂ ನಿಮ್ಮ ಆತ್ಮ ಪ್ರಾಣ ಶರೀರಕ್ಕೆ ದೇವರು ಶಾಂತಿ ಕೊಡುತ್ತಾನೆ. May God give you peace in your heart and in your spirit. ಇವತ್ತು ಇಡೀ ಪ್ರಪಂಚ ಭಯದಲ್ಲಿದೆ. Today all the people are in fear. ಭಯಪಡಬೇಡಿರಿ, Fear not. ಎಚ್ಚರಿಕೆ ವಹಿಸಿಕೊಳ್ಳಿ. Be cautious. ಆದರೆ ಸತ್ಯ ದೇವರನ್ನು ಆರಾಧಿಸಿರಿ. But worship the one true God. ಸತ್ಯ ದೇವರನ್ನು ಹುಡುಕಿರಿ. Search the one true God. ಆ ದೇವರು ನನಗೂ ನಿಮಗೂ ಸಹಾಯ ಮಾಡುತ್ತಾರೆ. That true God will help you and me. ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಅಧಿಕಾರಿಗಳಿಗೂ ಆ ದೇವರು ಸಹಾಯ ಮಾಡಲಿ. Let God help all the authorities all over the world. ಎಲ್ಲ ಅಧಿಕಾರಿಗಳಿಗೆ ಜ್ಞಾನ ಉಂಟಾಗಲಿ. Let all the authorities get good knowledge and wisdom. ಈ ಒಂದು ಸಮಯದಲ್ಲಿ ಎಲ್ಲ ಡಾಕ್ಟರ್ಗಳಿಗಾಗಿ, ನರ್ಸ್ಗಳಿಗಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. I thank and glorify God for all the doctors and nurses. ಎಲ್ಲ ಪೊಲೀಸರುಗಳಿಗೆ, ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರಿಗಾಗಿ ನಾನು ದೇವರನ್ನು ವಂದಿಸುತ್ತೇನೆ. I thank God for all the police people. ಪ್ರಪಂಚದಲ್ಲಿರುವಂತಹ ಅವರವರ ದೇಶಗಳಲ್ಲಿ ಬಹಳ ಜಾಗೃತವಾಗಿ ಜನರಿಗಾಗಿ ಕೆಲಸ ಮಾಡುತ್ತಿರುವ ಎಲ್ಲ ಅಧಿಕಾರಿಗಳಿಗಾಗಿ ನಾನು ದೇವರನ್ನು ವಂದಿಸುತ್ತೇನೆ. I thank God for each and every one that are in their countries pursuing for the goodness of their countries. ದೇವರ ದಯೆ ಎಲ್ಲ ಪ್ರಪಂಚದಲ್ಲಿ ಇಳಿದು ಬರಲಿ. Let the mercies of God descend upon the whole earth. ದೇವರ ಕರುಣೆ ಪ್ರಪಂಚದ ಒಂದೊಂದು ದೇಶದಲ್ಲಿ ಇಳಿದು ಬರಲಿ. Let the mercies of God descend upon the whole earth. ನಮ್ಮ ಇಂಡಿಯಾದ ಮೇಲೆ ದೇವರ ದಯೆ ಇಳಿದು ಬರಲಿ. Let the mercies of God descend upon India. ಸತ್ಯ ದೇವರ ಕರುಣೆ ಜನರ ಮೇಲೆ ಇಳಿದು ಬರಲಿ. Let the mercies of the one true God descend upon ಈ India. ಕರುಣೆ ಇಲ್ಲದಿರುವಂತ ಈ ರೋಗ ದೇವರ ಕರುಣೆಯಿಂದ ರೋಗದ ಶಕ್ತಿಯನ್ನು ಓಡಿಸಲಿ. Let the mercies of God dry away the merciless disease called coronavirus. ನಾನು ಸತ್ಯವುಳ್ಳಂತ ದೇವರ ಹೆಸರಿನಲ್ಲಿ ಅವುಗಳನ್ನೆಲ್ಲ ಗದರಿಸುತ್ತೀನಿ. I rebuke the disease called coronavirus in the name of Jesus. ನಮ್ಮ ಇಂಡಿಯಾದ ಜನರನ್ನು ಬಿಟ್ಟು ಅಗಲಿ ಹೋಗು. Leave my Indians and go away. ಇಡೀ ಪ್ರಪಂಚದ ಜನರನ್ನು ಬಿಟ್ಟು ಕೀಳಡುಗು. Leave the people all over the earth and live. ಈ ಸಂದೇಶವನ್ನು ಕೇಳುತ್ತಿರುವವರು ಸತ್ಯ ದೇವರ ಕಡೆ ಇದ್ದಾರೆ. Those who are listening to this message belong to the one true God. ದೇವರು ನಮ್ಮ ದೇಶವನ್ನು ಆಶೀರ್ವದಿಸಲಿ. Let God bless this nation. ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಕೊಡಲಿ. Let God give wisdom to the authorities. ಪ್ರಪಂಚದಲ್ಲಿರುವ ಅಧಿಕಾರಿಗಳಿಗೆ ಜ್ಞಾನ ಕೊಡಲಿ. Let God give wisdom to all the authorities. ಜನರಲ್ಲಿರುವಂತ ಭಯ ತೆಗೆದುಹಾಕಿರಿ. Let the fear be removed from their hearts. ಅವರಿಗೆ ಧೈರ್ಯವನ್ನು ಕೊಡಿರಿ. Let them be filled with courage. ದೇವರು ಅಂದರೆ ಧೈರ್ಯವುಳ್ಳವನು. God means courageous one. ಆ ದೇವರು ಒಬ್ಬೊಬ್ಬರನ್ನು ಸಹಾಯ ಮಾಡಲಿ. Let God help each and every one of you. ನಿಮಗೆ ಮಾಡಿದ್ದಕ್ಕಾಗಿ ವಂದನೆ. Thank you for doing this thing. ನಿಮ್ಮ ನಾಮ ಮಹಿಮೆ ಹೊಂದಲಿ. Let your name be glorified. ಈ 4 ಭಾಗಗಳಲ್ಲೂ ನಿನ್ನ ಬಗ್ಗೆ ಮಾತನಾಡಿದ್ದೀವಿ. In all these 4 episodes I have spoken about you. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ, from the young to the old. ಎಲ್ಲರೂ ಇದನ್ನು ಕೇಳಿ ರಕ್ಷಣೆ ಹೊಂದಿಕೊಳ್ಳಲಿ. Please listen to this and be saved. ಆಶೀರ್ವದಿಸಲ್ಪಡಲಿ. Let them be blessed. ಧೈರ್ಯ ಉಂಟಾಗಲಿ. Let them be strengthened. ನೀವು ಅವರ ಸಂಗಡ ಇದ್ದೀರೆಂದು ತಿಳಿದುಕೊಳ್ಳಲಿ. Let them know that you are with them. ನಾನು ಪ್ರಾರ್ಥಿಸುತ್ತೀನಿ. I pray this ಯೇಸುವಿನ ನಾಮದಲ್ಲಿ ತಂದೆ. in Jesus name. ಆಮೆನ್. Amen.